ನಮಸ್ಕಾರ ಸ್ನೇಹಿತರೆ, ನಮ್ಮ ಮೈಥಾಲಜಿ ಮೀಟ್ಸ್ ಮೀ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ವಿಡಿಯೋದಲ್ಲಿ ತಿಳಿಯಲಿರುವ ವಿಷಯದ ಬಗ್ಗೆ ಎಂದರೆ ಅದು ನವರಾತ್ರಿಯ 3ನೇ ದಿನದ ದೇವಿ ಚಂದ್ರಘಂಟಾಮಣಿ ಬಗ್ಗೆ ಮಾಹಿತಿಯನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನ ನಾವು ಅವರನ್ನು ಪೂಜಿಸುವ ಕಾರಣ, ಅವರ ರೂಪದ ಮಹತ್ವ ಮತ್ತು 3ನೇ ದಿನದ ಬಣ್ಣದ ಮಹತ್ವವನ್ನು ಏಕೆ ಆಚರಿಸುತ್ತೇವೆ ಎಂಬುದನ್ನು ವಿವರವಾಗಿ ತಿಳಿಯೋಣ. ಹೀಗಾಗಿ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ ತಿಳಿಯೋಣ. ದೇವಿ ಚಂದ್ರಘಂಟಾ ರೂಪ. 3ನೇ ದಿನದ ದೇವಿಯ ಹೆಸರು ಚಂದ್ರಘಂಟಾಮಣಿ. ಅವರ ಶಿರದ ಮಸ್ತಕದಲ್ಲಿ ಸುವರ್ಣ ಘಂಟೆ ಇರುತ್ತದೆ. ಅದಕ್ಕಾಗಿ ಅವರನ್ನು ಚಂದ್ರಘಂಟಾ ಎಂದು ಕರೆಯಲಾಗುತ್ತದೆ. ದೇವಿ ಧೈರ್ಯ, ಶಕ್ತಿ ಮತ್ತು ಧೀರತೆಯ ಅವರ ಸಂಕೇತ. ದೇವಿಯ 10 ಕೈಗಳು ಇರುತ್ತದೆ. ಅದರಲ್ಲಿ ಅಸ್ತ್ರ, ಶಸ್ತ್ರ, ತ್ರಿಶೂಲ, ಶಂಖ ಮತ್ತು ಕಮಲವನ್ನು ಹಿಡಿದಿರುತ್ತಾರೆ. ಕಮಲದ ಹೂವನ್ನು ಹಿಡಿದಿರುವ ದೇವಿಯು ಅಸ್ತ್ರ ಶಸ್ತ್ರಗಳಿಂದ ಸುಸಜ್ಜಿತರಾಗಿದ್ದಾರೆ. ಅವರ ಸವಾರಿ ಸಿಂಹ. ಇದು ಶಕ್ತಿಯ ಮತ್ತು ಭಯವನ್ನು ದೂರ ಮಾಡುವ ಸಂಕೇತ. ದೇವಿಯ ರೂಪವನ್ನು ನೋಡಿ ಭಕ್ತರ ಮನಸ್ಸಿನಿಂದ ಭಯ ಹಿಂಪಡೆಯುತ್ತದೆ ಮತ್ತು ಸಾಹಸ, ಧೈರ್ಯ ತುಂಬುತ್ತದೆ. ನವರಾತ್ರಿಯ 3ನೇ ದಿನದ ಬಣ್ಣ ಮತ್ತು ಮಹತ್ವ. 3ನೇ ದಿನದ ಬಣ್ಣವು ನೀಲಿ ಮತ್ತು ಆಕಾಶ ನೀಲಿ. ಈ ಬಣ್ಣವು ಶಾಂತಿ ಮತ್ತು ಮಾನಸಿಕ ಸ್ಥಿರತೆ, ಆತ್ಮವಿಶ್ವಾಸದ ಸಂಕೇತ. ಭಕ್ತರು ಈ ದಿನ ಮಾತೆ ಚಂದ್ರಘಂಟಾ ದೇವಿಯನ್ನು ಪೂಜಿಸಿ ಭಯ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತಾರೆ. ಈ ದಿನ ನಮ್ಮ ಒಳಗಿನ ಧೈರ್ಯವನ್ನು ಹೆಚ್ಚಿಸಲು ಮತ್ತು ಮನಸ್ಸನ್ನು ಶಾಂತಗೊಳಿಸಲು ವಿಶೇಷ ಮಹತ್ವವನ್ನು ಹೊಂದಿದೆ. ಮಾತೆ ಚಂದ್ರಘಂಟಾ ಕಥೆ. ಮಾತೆ ಚಂದ್ರಘಂಟಾ ಕಥೆ ಬಹಳ ಪ್ರೇರಣಾದಾಯಕವಾಗಿದೆ. ಪುರಾತನವಾದ ಬಹಳ ಕಾಲದ ಹಿಂದೆ ತ್ರೇತಾಯುಗದಲ್ಲಿ ಒಂದು ಶಕ್ತಿಶಾಲಿ ರಾಕ್ಷಸ ಸಂಭಾಸುರ ಭೂಮಿಯನ್ನು ಮತ್ತು ದೇವತೆಯನ್ನು ಅತ್ಯಾಚಾರ ಮಾಡುತ್ತಿದ್ದ. ಹಿಂಸೆ, ಕ್ರೂರವಾದ ಭಯಂಕರ ಪ್ರವೃತ್ತಿಯಿಂದ ರಾಕ್ಷಸನು 3 ಲೋಕಗಳನ್ನು ಹಾಹಾಕಾರವಾಗಿ ಮಾಡುತ್ತಿದ್ದ. ಅತಿಯಾದ ರಾಕ್ಷಸ ಕ್ರೂರತ ಸ್ವಭಾವದಿಂದ ಸಂಭಾಸುರನು 3 ಲೋಕಗಳನ್ನು ಆಳುತ್ತಿದ್ದ. ಆಗ ದೇವತೆಗಳು ಎಲ್ಲರೂ ಸೇರಿ ಒಮ್ಮೆ ಭಗವಂತನಿಗೆ ಪ್ರಾರ್ಥನೆ ಮಾಡಿ ಶಿವನಿಗೆ ಪ್ರಾರ್ಥಿಸಿದರು. ಆಗ ಶಿವನು ದೇವಿಯ ಪಾರ್ವತಿಯ ಹತ್ತಿರ ಹೋಗಿ ಶಕ್ತಿಯ ರೂಪವನ್ನು ಧರಿಸಲು ಪ್ರೇರಿಸುತ್ತಿದ್ದನು. ಆಗ ಸವಿಸ್ತಾರವಾಗಿ ರಾಕ್ಷಸ ಸಂಭಾಸುರನ ವೃತ್ತಾಂತವನ್ನು ಹೇಳಿ ದೇವಿಯನ್ನು ಶಕ್ತಿಯ ರೂಪವನ್ನು ಧರಿಸಲು ಹೇಳಿದರು. ಮಾತೆ ಪಾರ್ವತಿ ದೇವಿಯು 3ನೇ ದಿನ ಚಂದ್ರಘಂಟಾ ರೂಪವನ್ನು ಧರಿಸಿದರು. ಈ ರೂಪದಲ್ಲಿ ದೇವಿ ಅತ್ಯಂತ ಧೀರ ಮತ್ತು ಶಕ್ತಿಶಾಲಿ ಸ್ವರೂಪಿಣಿ. ಅವರು ಸಂಭಾಸುರ ರಾಕ್ಷಸನನ್ನು ನಶಿಸುವುದು ಹಾಗೂ ಆತನ ಅಂತ್ಯವನ್ನು ಮಾಡಿ ಮತ್ತು ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಿದರು. ಇಂತಾಗಿ ಪುರಾಣಗಳು ಹೇಳುತ್ತವೆ. ಚಂದ್ರಘಂಟಾ ಮಣಿಯ ರೂಪವನ್ನು ನೋಡಿದ ಭಕ್ತರಲ್ಲಿ ಧೈರ್ಯ ಮತ್ತು ಸದೃಢ ಭಕ್ತಿ, ಮನಸ್ಸಿನಲ್ಲಿ ಭಯಹೀನವಾಗುತ್ತದೆ. ಈ ದಿನ ಪೂಜೆಯಿಂದ ಮನಸ್ಸಿನಲ್ಲಿರುವ ಭಯವು ದೂರವಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿ ಸಹ ದೂರವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯು ನಮ್ಮೆಲ್ಲರ ಒಳಗೆ ಪ್ರವೇಶವಾಗುತ್ತದೆ. 3ನೇ ದಿನದ ವ್ರತ ಮತ್ತು ಪೂಜೆ ಮಾನಸಿಕ ಮತ್ತು ದೈಹಿಕವಾಗಿ ಸದೃಢವಾಗುತ್ತದೆ, ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪೂಜೆ ವಿಧಾನ ಮತ್ತು ಮಂತ್ರ. 3ನೇ ದಿನದ ಪೂಜೆಯ ವಿಧಾನ ಸುಲಭವಾಗಿದೆ. ಮನೆಯಲ್ಲಿರುವ ಪೂಜಾ ಸ್ಥಳದಲ್ಲಿ ದೇವಿಯ ಪ್ರತಿಮೆ, ಮೂರ್ತಿ ಅಥವಾ ಭಾವಚಿತ್ರ ಇಡಬೇಕು. ನೀಲಿ ಬಣ್ಣದ ಉಡುಪುಗಳನ್ನು ಧರಿಸಬೇಕು. ದೀಪವನ್ನು ಬೆಳಗಿಸಿ ದೇವಿಯ ಮಂತ್ರವನ್ನು ಜಪಿಸಬೇಕು. ಪ್ರಮುಖ ಮಂತ್ರ ಓಂ ದೇವಿ ಚಂದ್ರಘಂಟಾಯೈ ನಮಃ. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿದರೆ ಧೈರ್ಯ ಮತ್ತು ಭದ್ರತೆ, ಮಾನಸಿಕ ಶಾಂತಿ, ನೆಮ್ಮದಿ ಲಭಿಸುತ್ತದೆ. ನೈವೇದ್ಯ ಹಣ್ಣು, ಹೂವು, ತೆಂಗಿನಕಾಯಿ ದೇವಿಗೆ ಅರ್ಪಿಸಬೇಕು. ಭಕ್ತರು ವ್ರತವನ್ನು ಮಾಡಬಹುದು. ಇದರಿಂದ ಮನಸ್ಸು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಬಹುದು. ಈ ದಿನ ಚಂದ್ರಘಂಟಾ ಮಣಿಯ ಪೂಜೆ, ಸಿಂಹ ಸವಾರಿಯಾದ ದೇವಿ ಮತ್ತು 10 ಕೈಗಳು ದೇವಿಯ ಶಕ್ತಿಯ ರೂಪದಲ್ಲಿ ಅಸ್ತ್ರ ಶಸ್ತ್ರಗಳಿಂದ ಸುಸಜ್ಜಿತವಾದ ದೇವಿಯ ಸ್ವರೂಪದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದು ನಮ್ಮ ಒಳಗಿನ ಮನಸ್ಸಿನಲ್ಲಿರುವ ಭಯವನ್ನು ಗೆಲ್ಲುತ್ತದೆ ಮತ್ತು ಧೈರ್ಯವನ್ನು ತುಂಬುವ ದಿನ. ಸ್ನೇಹಿತರೆ, ಇದೇ ನವರಾತ್ರಿಯ 3ನೇ ದಿನದ ದೇವಿ ಚಂದ್ರಘಂಟಾ ಕಥೆ, ಮಹತ್ವ ಮತ್ತು ಪೂಜೆಯ ವಿಧಾನ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನವರಾತ್ರಿಯ ಉಳಿದ ದಿನಗಳ ಸಂಪೂರ್ಣ ಮಾಹಿತಿ ಮತ್ತು ಕಥೆಗಳನ್ನು ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ. ತಮಗೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಜೈ ಮಾತೆ ಚಂದ್ರಘಂಟಾ.